ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹುಣಸೆಕಾಯಿ ತೊಕ್ಕನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ನಾನು 1/4 kg ಅಷ್ಟು ಹುಣಸೆಕಾಯಿನ ತಗೊಂಡು ನೀಟಾಗಿ ತೊಳೆದು ಇಟ್ಟಿದ್ದೀನಿ. ಹಾಗೆ ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿನ ಪುಡಿ, ಇದು ಹಸಿ ಮೆಣಸಿನಕಾಯಿ. ನಾನು ಮೆಂತ್ಯನ ಪುಡಿ ಮಾಡಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಅಷ್ಟು ಉಪ್ಪನ್ನ ರುಚಿಗೆ ತಕ್ಕಷ್ಟು ತಗೊಂಡಿದ್ದೀನಿ. ನೋಡಿ, ಹುಣಸೆಕಾಯಿನ ಈ ರೀತಿ ತೊಳೆದು ನೀಟಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಇದು ಬೀಜ ಏನು ತೆಗೆಯೋ ಅವಶ್ಯಕತೆ ಇರಲ್ಲ. ನಾರು ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ತೆಗೆದು ನೋಡಿ, ಈ ರೀತಿ ತೆಗೆದು ಆನಂತರ ಇದನ್ನು ಜಜ್ಕೋಬೇಕು. ಸ್ವಲ್ಪ ನಾರು ತುಂಬ ಇರೋದನ್ನು ಸ್ವಲ್ಪ ತೆಗಿತೀನಿ. ನೋಡಿ, ಈ ರೀತಿ ಮಾಡ್ಕೊಂಡ ನಂತರ ನೋಡಿ, ಸ್ವಲ್ಪ ಹುಣಸೆಕಾಯಿನ ಜಜ್ಕೊಳ್ತೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುಣಸೆಕಾಯಿನ ನೋಡಿ, ಈ ರೀತಿ ಸ್ವಲ್ಪ ಹೋಳಾಗೋ ಥರ ಜಜ್ಕೊಳ್ತೀನಿ. ಇದೇ ರೀತಿ ಎಲ್ಲ ಹುಣಸೆಕಾಯಿನೂ ಜಜ್ಕೊಂಡು ನೋಡಿ, ನಾನು ಜಾರಲ್ಲಿ ಮೆಂತ್ಯನ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ. ಅದೇ ಜಾರ್ಗೆ ನಾನು ಹುಣಸೆಕಾಯಿನ ಜಜ್ಜಿ ಹಾಕ್ಕೊಳ್ತಿದ್ದೀನಿ. ಈ ಥರ ಜಜ್ಕೊಂಡ ನಂತರ ಎಲ್ಲನೂ ಜಾರ್ಗೆ ಹಾಕ್ಕೊಂಡು ಸಾಲ್ಟು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ರುಬ್ಕೊಳ್ತೀನಿ. ರುಬ್ಬಿ ಆದ ನಂತರ ಇದಕ್ಕೆ ಮೆಂತ್ಯ ಮತ್ತು ಹಸಿಮೆಣಸಿನ್ಕಾಯಿ ಏನಿದೆ ಅದನ್ನು ಹಾಕ್ಕೊಳ್ತೀನಿ. ಒಂದು 2-3 ಸ್ಪೂನ್ ಅಷ್ಟಿದೆ ಮೆಂತ್ಯ ಪುಡಿ ಮಾಡ್ಕೊಂಡಿರೋದು. ನೋಡಿ, ಇವಾಗ ರುಬ್ಕೊಂಡಿದ್ದಾಯಿತು. ಇವಾಗ ಒಂದು ಬೌಲ್ಗೆ ಇದನ್ನು ತೆಗೆದಿಟ್ಟು ಮೇಲೆ ಒಗ್ಗರಣೆ ಕೊಡಬೇಕು. ಇಂಗು ಮತ್ತು ಸಾಸಿವೆಯಿಂದ ಒಗ್ಗರಣೆ ಕೊಡಬೇಕು. ನಾನಿವಾಗ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಸಾಸಿವೆ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇಂಗು ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಒಂದು 3-4 ಚಿಟಿಕೆ ಅಷ್ಟು ಹಿಂಗೆ ಹಾಕ್ಕೊಂಡಿದ್ದೀನಿ. ಆನಂತರ ಒಗ್ಗರಣೆ ಮಾಡಿ ಅದು ಆರಾದಮೇಲೆ ನೋಡಿ, ತಣ್ಣಗಾದಮೇಲೆ ಈ ರೀತಿ ಹುಣಸೆಕಾಯಿ ತೊಕ್ಕಿಗೆ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಇದು ಅನ್ನಕ್ಕೆ ಹಾಗೆಯೇ ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತೆ. ತುಪ್ಪದ ಜೊತೆ ತಿನ್ಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋದು. ಇದು ಹೊರಗಡೆ ಇಟ್ಟರೂ 1 ವರ್ಷ ಆದ್ರೂ ಕೆಡೋದಿಲ್ಲ. ನೀರನ್ನು ಬೆರೆಸಿರಲ್ದೇ ಇರೋದ್ರಿಂದ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಧನ್ಯವಾದಗಳು.